ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್ ಏನಪ್ಪ ಅಂತಂದರೆ ಈ ಗೌರಿ ಹುಣ್ಣಿಮೆ ದಿವಸ ತುಂಬ ಪೂಜೆಗಳನ್ನ ಮಾಡ್ತಾರೆ. ಜೊತೆಯಲ್ಲಿ ಈ ದೀಪಾವಳಿ ಹಬ್ಬದಲ್ಲಿ ಯಾರೆಲ್ಲ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಆಗಿರೋದಿಲ್ವೋ ಅವರು ಈ ಒಂದು ಹುಣ್ಣಿಮೆಯಲ್ಲಿ ದೀಪಾವಳಿ ಹಬ್ಬ ಅಂತಂದರೆ ಕಿರು ದೀಪಾವಳಿ ಅಂತಾರೆ ಈ ಪೂಜೆಗೆ. ಇವತ್ತಿನ ದಿವಸ ಇದನ್ನು ಕೂಡ ಆಚರಣೆ ಮಾಡ್ಬೋದು. ಈ ಗೌರಿ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ದೀಪಾರಾಧನೆಗಳನ್ನ ಮಾಡ್ತಾರೆ. ಹಾಗೆಯೇ ಕಳಸವನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಕಿರು ದೀಪಾವಳಿ ಅಂದರೆ ಲಕ್ಷ್ಮೀ ಪೂಜೆ ಮಾಡ್ತಾ ಇರ್ತಾರೆ. ಅಂಗಳದ ಬರ್ಮಪ್ಪ ಅಂದರೆ ಸೆಗಡಿ ಪಾಂಡವರನ್ನ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ. ಹೀಗೆ ತುಂಬ ವಿಶೇಷವಾಗಿ ಪೂಜೆ ಮಾಡ್ತಾ ಇರ್ತಾರೆ. ಹಾಗಾಗಿ ಇವತ್ತು ನಾನು ಅದರ ಪೂಜಾ ಸಮಯ ಹಾಗೆ ಯಾವ ರೀತಿ ಆಚರಣೆ ಮಾಡಬೇಕು ಅಂತೆಲ್ಲ ಪ್ರತಿಯೊಂದರ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ. ಮೊದಲು ನಿಮಗೆ ಒಂದು ಪೂಜಾ ಸಮಯವನ್ನು ತಿಳಿಸ್ಕೊಟ್ಬಿಡ್ತೇನೆ. ನೋಡಿ, ನಿಮಗೆ ಹುಣ್ಣಿಮೆ ಪ್ರಾರಂಭವಾಗುವುದೇ ಗುರುವಾರ ಬೆಳಗ್ಗೆ 18ನೇ ತಾರೀಕು 10:53 ನಮಗೆ ಹುಣ್ಣಿಮೆ ಪ್ರಾರಂಭವಾಗುತ್ತೆ. ಹಾಗೆಯೇ ಈ ಹುಣ್ಣಿಮೆ ನಿಮಗೆ ಯಾವಾಗ ಮುಕ್ತಾಯ ಆಗುತ್ತೆ ಅನ್ನೋದಾದರೆ ಶುಕ್ರವಾರ 19ನೇ ತಾರೀಕು ಮಧ್ಯಾಹ್ನ 12:37. ಹಾಗಾಗಿ ನೀವು ಪೂಜೆ ಯಾವಾಗ ಮಾಡಬೇಕು ಅಂತಂದರೆ ಶುಕ್ರವಾರ ನೀವು ಅರ್ಲಿ ಮಾರ್ನಿಂಗೇ ಮಾಡಬೇಕಾಗುತ್ತೆ. ಹಾಗೆ ತುಂಬ ಜನ ಈಗ ದೀಪಾವಳಿ ಹಬ್ಬವನ್ನು ಆಚರಣೆ ಆಗಿರೋದಿಲ್ಲ ಕೆಲವೊಂದು ಸಮಸ್ಯೆಗಳಿಂದ. ಅವರು ಈ ಒಂದು ಹುಣ್ಣಿಮೆ ದಿವಸ ನೀವು ಆಚರಣೆ ಮಾಡ್ಬೋದು. ಇದಕ್ಕೆ ಕಿರು ದೀಪಾವಳಿ ಅಂತಲೂ ಕೂಡ ಕರೀತಾರೆ. ಯಾವ ಟೈಮಲ್ಲಿ ನೀವು ಆಚರಣೆ ಮಾಡಬೇಕು ಅಂತಂದರೆ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಲಕ್ಷ್ಮೀ ಪೂಜೆಯನ್ನು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆ ಮಾಡೋದ್ರಿಂದ ನಿಮಗೆ ವಿಶಿಷ್ಟ ಅನುಗ್ರಹವಾಗುತ್ತೆ. ಅಂದರೆ 6 ಗಂಟೆ ಒಳಗೆ ನೀವು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ನೀವು ಸ್ನಾನ ಮಾಡಿಕೊಂಡು ಸೆಗಣಿ ಪಾಂಡವರನ್ನ ಮಾಡಬೇಕು. ಅದು ತುಂಬಾ ವಿಶೇಷವಾಗಿ ಅದು ತುಂಬಾ ಒಳ್ಳೆಯದು. ಸೆಗಣಿ ಪಾಂಡವರನ್ನ ಮಾಡಿ ಹೊಸ್ತಿಲ ಬಳಿ ಇಟ್ಟು ಹೊಸ್ತಿಲ ಪೂಜೆ ಮಾಡಿಕೊಂಡು ಅದರ ನಂತರ ನೀವು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೊಂಡು ಬಿಡಿ 6 ಗಂಟೆ ಒಳಗೆ. ಅದರ ನಂತರ ನೀವು ಪೂಜೆಯನ್ನು ಮುಂದುವರಿಸ್ಬೋದು. ಒಂದು ಪಕ್ಷದಲ್ಲಿ ನಿಮಗೆ ಶಕ್ತಿ ಇತ್ತು ಅಂತ ಅನ್ನೋದಾದರೆ ನೀವು ಮೊದಲೇ ಮಾಡ್ತೀವಿ ಅನ್ನೋದಾದರೆ 6 ಗಂಟೆ ಒಳಗೆ ಪೂಜೆ ಮುಗಿಸ್ಬೋದು. ಆದರೆ ತುಂಬ ಜನಕ್ಕೆ ಅದು ಆಗದೇ ಇರೋದ್ರಿಂದ ಅಟ್ಲೀಸ್ಟ್ ನೀವು ಕಳಸವನ್ನಾದ್ರೂ ಪ್ರತಿಷ್ಠಾಪನೆ ಮಾಡಿಬಿಡಿ. ಅದರ ನಂತರ ನೀವು ಪೂಜೆಯನ್ನು ಪ್ರಾರಂಭ ಮಾಡ್ಕೋಬಹುದು. ಹಾಗೆಯೇ ಈಗ 18ನೇ ತಾರೀಕು ಈಗ ಬೆಳಗ್ಗೆ 10:53 ನಿಮಗೆ ಹುಣ್ಣಿಮೆ ಪ್ರಾರಂಭವಾಗೋದ್ರಿಂದ ಆ ಟೈಮಲ್ಲಿ ಪೂಜೆ ಮಾಡೋದಕ್ಕೆ ಬರೋದಿಲ್ಲ. ಸೊ ನೀವು ಅರ್ಲಿ ಮಾರ್ನಿಂಗೇ ಮಾಡಬೇಕಾಗಿರೋದ್ರಿಂದ ಶುಕ್ರವಾರನೇ, ಅದು ಶುಕ್ರವಾರ ಲಕ್ಷ್ಮೀ ವಾರ ಬೇರೆ ಆಗಿರೋದ್ರಿಂದ ನೀವು ಶುಕ್ರವಾರ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ವಿಶೇಷ ಫಲ ಸಿಗುತ್ತೆ. ಹಾಗೆ ಗೌರಿ ಹುಣ್ಣಿಮೆ ದಿವಸ ವಿಶೇಷವಾಗಿ ಕಳಸವನ್ನಿಟ್ಟು ಕೂಡ ಪೂಜೆ ಮಾಡ್ತಾರೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಆದಷ್ಟು ತಿಳಿಸ್ಕೊಡ್ತೇನೆ. ಪ್ರತಿಯೊಂದು ವಿಷಯನೂ ಕೂಡ ನಾನು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಅವತ್ತು ತುಂಬ ವಿಶೇಷವಾಗಿ ದೀಪಾರಾಧನೆಗಳನ್ನ ಮಾಡ್ತಾ ಇರ್ತಾರೆ. ಅದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಈಗ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡುವಂಥವರು ನಾನು ಈಗಾಗಲೇ ನಿಮಗೆ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮಿಯನ್ನು ಯಾವ ರೀತಿ ನಾವು ಪ್ರತಿಷ್ಠಾಪನೆ ಮಾಡಬೇಕು, ಯಾವ ರೀತಿ ಪೂಜೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ. ಮೊದಲು ಪೀಠವನ್ನು ರೆಡಿ ಮಾಡ್ಕೊಳ್ಳಿ. ಪೀಠದ ಮೇಲೆ ರಂಗೋಲಿ ಹಾಕೋದನ್ನು ಮರೆಯೋದಕ್ಕೆ ಹೋಗಬೇಡಿ. ರಂಗೋಲಿ ಹಾಕಿ ಅದರ ನಂತರ ಕಳಸವನ್ನು ಇಟ್ಟು ಕಳಸಕ್ಕೆ ನಾವು ವಿಳೆದೆಲೆ ಇಟ್ಟು ಕಾಯಿಯನ್ನಿಟ್ಟು ನಿಮಗೆ ಮುಖಪದ್ಮ ಹಾಕೋ ಪದ್ಧತಿ ಇದ್ದರೆ ಮುಖಪದ್ಮವನ್ನು ಹಾಕಿ ಅಲಂಕಾರ ಮಾಡಿ ನೀವು ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಅವತ್ತಿನ ದಿವಸ ಹೋಳಿಗೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಗೌರಿ ಹುಣ್ಣಿಮೆ ದಿವಸ ಹೋಳಿಗೆ ಮಾಡ್ತಾರೆ, ಹೂರ್ಣದ ಆರತಿ ಮಾಡ್ತಾರೆ, ಬಾಳೆಹಣ್ಣಿನ ಆರತಿ ಮಾಡ್ತಾರೆ. ಹೀಗೆ ತುಂಬ ದೀಪಾರಾಧನೆಗಳನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಅವತ್ತಿನ ದಿವಸ ಹೋಳಿಗೆಯನ್ನು ಪ್ರಸಾದವನ್ನಾಗಿ ಮಾಡಿ ನೀವು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ನೈಬರ್ಸ್ನಾಗಿರ್ಬೋದು ಅಥವಾ ನಿಮ್ಮ ರಿಲೇಟಿವ್ಸೇ ಆಗಿರ್ಬೋದು ಒಂದು 5 ಜನನಾದ್ರೂ ಕುಂಕುಮಕ್ಕೆ ಕರೆದು ಕುಂಕುಮವನ್ನು ಕೊಟ್ಟು ಅವರಿಂದ ಆಶೀರ್ವಾದ ತೆಗೆದುಕೊಳ್ಳಿ. ಅದು ನಿಮಗೆ ಶುಭ ಫಲ ಸಿಗುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಗೌರಿ ಹುಣ್ಣಿಮೆಯ ಪೂಜಾ ಸಮಯ ಜೊತೆಯಲ್ಲಿ ದೀಪಾವಳಿ ಹಬ್ಬವನ್ನು ಕೂಡ ನೀವು ಯಾವ ರೀತಿ ಆಚರಣೆ ಮಾಡಬೇಕಂತಲೂ ಕೂಡ ಒಂದು ಸರಳವಾಗಿ ತಿಳಿಸ್ಕೊಟ್ಟಿದ್ದೇನೆ. ತುಂಬ ಜನಕ್ಕೆ ಇದು ಇಷ್ಟವಾಗಿರುತ್ತೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.